ಪಂದ್ಯಾಟಾರವನ್ನು ಕಂಡುಕೊಳ್ತಾ ಇದೆ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಎಸ್ಆರ್ಸಿ ನಡುವ. ಎಸ್ಆರ್ಸಿ ಒಂದು ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಶಶಿ ಸ್ಟ್ರೈಕರ್ ಅಲ್ಲಿ, ಶಶಿ ಸಿ ನಾನ್ ಸ್ಟ್ರೈಕರ್ ಅಲ್ಲಿ. ಓವರ್ನ ಆರಂಭಿಕ ಚೆಂಡಿಗಾಗಿ ಗಜ ಪಂದ್ಯಾಟವನ್ನು ಮುಂದುವರಿಸಿ. ಶಶಿ ಗೆಸ್ತಂತ ಚೆಂಡು ಬಹಳ ಸುಧಾಮರ್ತಿ ಎಸೆತ ಡಾಟ್ ಬಾಲ್ನ ಸೇರ್ಪಡ. ಕ್ಷಮ್ಸೆ ಆರಂಭಿಕ ಅವರಿಗಾಗಿ ಮೊಹಮ್ಮದ್ ಸುಹೇಲ್. ಎರಡನೇ ಬಾರಿ ಸುಹೇಲ್ ಎಸೆಂತ ಎರಡನೇ ಚೆಂಡು ಸ್ವಲ್ಪ ಮಟ್ಟಿಗೆ ಜಿಗಿತವನ್ನ ಕಂಡುಕೊಂಡಿತ್ತು. ಬೌನ್ಸಿಂಗ್ ಡೆಲಿವರಿ, ಕಟ್ ಮಾಡುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ ದಾಂಡಿಗ ಡಿಆರ್ ಶಶಿ. ಮತ್ತೆ ಬೌನ್ಸಿಂಗ್ ಡೆಲಿವರಿ ತೀರಾ ಔಟ್ಸೈಡ್ ಆಫ್ ಸಿಗ್ನದ ಕ್ರಮಿಸ್ತಾ ಇದ್ದು. ಚೆಂಡಿಗೆ ತೀರ್ಪುಗಾರರು ವೈಡ್ ಎನ್ನುವ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಒಂದೊಡದ ಹೆಚ್ಚುವರಿ ಸೇರ್ಪಡ. ಮತ್ತೆ ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಬಳಸಿದ ಮರತೆ ಹೊಡೆತ ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಸುಹೇಲ್ ಎಸೆದ ಚೆಂಡು ತೀರಾ ಔಟ್ಸೈಡ್ ಆಫ್ ಸಿಗ್ನದ ಕ್ರಮಿಸ್ತಾ ಇತ್ತು. ಮತ್ತೊಮ್ಮೆ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಐದನೇ ಬಾರಿ ಬಹಳ ಸುಧಾಮರ್ತಿ ಎಸೆತ ಔಟರ್ ಎಡ್ಜ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ನಡುವ ಒಂಟಿ ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಬಹುಶಃ ಇಲ್ಲಿ 2 ಓಟದ ಸೂಚನೆ. ಓಕೆ, ಥ್ಯಾಂಕ್ ಯು. ತಂಡದ ಒಟ್ಟು ಮತ್ತು 6ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮತ್ತೆ ಸುಹೇಲ್ ಎಸ್ ಕಾರ್ಕೆಯಲ್ಲಿ ಶಶಿ ಗೆಸ್ತಂತ ಅಂತಿಮ ಚೆಂಡು ಡಾಟ್ ಬಾಲ್ನ ಸೇರ್ಪಡ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಟ್ಟು ಮೊತ್ತ ಕೇವಲ 6 ಒಟ್ಟುಗಳು. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ ನಾಳೆ ದಿನ ಸಾಕಷ್ಟು ಗಣ್ಯ ವ್ಯಕ್ತಿಗಳ ಆಗಮನವಾಗಲಿಕ್ಕಿದೆ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಬಡವರ ಬಂಧು, ದೀನದಲಿತರ ಆಶಾ ಕಿರಣ, ಸೋಲಿಲ್ಲದ ಸರದಾರ ಶ್ರೀಯುತ ಶರತ್ ಬಚ್ಚೇಗೌಡರು ನಾಳೆ ದಿನ ಆಗಮಿಸಲಿದ್ದಾರೆ. ಜೊತೆಯಲ್ಲಿ ಭಾರತ ತಂಡದ ಅತಿ ದೊಡ್ಡ ಅಭಿಮಾನಿ, RCB ಅಭಿಮಾನಿ ಹಾಗೂ ವಿರಾಟ್ ಕೊಹ್ಲಿಯ ಸೂಪರ್ ಫ್ಯಾನ್ ಆಗಿರುವಂಥ ಡಾಕ್ಟರ್ ಸುಕುಮಾರ್ ಅವರು ಕೂಡ ಆಗಮಿಸ್ಕೊಳ್ಳಿಕ್ಕಿದ್ದಾರೆ. ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ GST ಇಲಾಖೆಯಲ್ಲಿ ಡೆಪ್ಟಿ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಮೊಹಮ್ಮದ್ ರಫಿ ಪಾಷರ್ ಅವರು ಕೂಡ ಆಗಮಿಸಿ ಭರತ್ ರವರಿಗೆ ಶುಭ ಹಾರೈಸಲಿಕ್ಕಿದ್ದಾರೆ. ತಂಡದ ಒಟ್ಟು ಮೊತ್ತ 6. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ಅಲ್ಲಿ ಪಂದ್ಯಾಟನ ಮುಂದುವರಿಸಬೇಕು. ದಯವಿಟ್ಟು ಕಳಕಳಿಯಾಗಿ ಕೇಳಿಕೊಳ್ತಾ ಇದ್ದಾವೆ. ವಿಳಂಬ ಆಗ್ತಾ ಇದೆ. ಶಶಿ ಸಿ ಸ್ಟ್ರೈಕರ್ ಅಲ್ಲಿ. ಮೊಹಮ್ಮದ್ ಎಸೆಂದ ಚೆಂಡು ಬಹಳಷ್ಟು ಮರತಿ ಆಟ ತಟ್ಟಿ ಮುಟ್ಟಿ ಉಂಡಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಮೋಹನ್ ರಾಜ್ ಎಸ್ ಕಾರ್ಕಿಯಲ್ಲಿ ಎರಡನೇ ಬಾರಿ. ಶಶಿಗೆ ಎಸೆಂದ ಚೆಂಡು ಬಹಳಷ್ಟು ಮರತಿ ಹೊಡೆತ ಲಾಂಗ್ ನಡುವೆ ಕೇವಲ 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ.
ಬಳಸಿದ ಮರತೆ ಎಸೆತ ರನ್ಔಟ್ ಅವಕಾಶ ಇತ್ತು. ಸುಲಭ ಸಾಧ್ಯತೆ ಅವಕಾಶದ ಲಾಭವನ್ನು ಇಲ್ಲಿ ಕಳ್ಕೊಳ್ತಾ ಇದ್ದಾರೆ ಮೋಹನ್ ರಾಜ್. ಅತ್ಯುತ್ತಮವಾಗಿ ಮಿಡಾನ್ ನಡುವೆ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು ಕೂಡ ರನ್ಔಟ್ನ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ ಮೋಹನ್ ರಾಜ್. 4ನೇ ಬಾರಿ ಬಳಸಿದ ಮರತೆ ಹೊಡೆತ ಲಾಂಗ ನಡುವೆ ಕ್ರಮಿಸ್ತಾ ಇದೆ. ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 9ಕ್ಕೆ ತಲುಪ್ತಾ ಇದೆ. ಚಿಕ್ಕ ಚೊಕ್ಕದಂತ ಒಂದು ಕ್ರೀಡಾಂಗಣದಲ್ಲಿ ಅದೆಷ್ಟು ಓಟವನ್ನು ಇಲ್ಲಿ DR ಸ್ಪೋರ್ಟ್ಸ್ ಕ್ಲಬ್ನ ದಾಂಡಿಗರು ದಾಖಲಿಸ್ತಾರೆ ನೋಡ್ಬೇಕಷ್ಟೇ. ಮತ್ತೆ ಮೋಹನ್ ರಾಜ್ 5ನೇ ಬಾರಿ ಎಸೆದ ಚೆಂಡು ಬಳಸ್ತು ಮರತೆ ಹೊಡೆತ ಮತ್ತೆ ಮಿಡಾನ್ ನಡುವೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ ಈಗ 10ಕ್ಕೆ ತಲುಪ್ತಾ ಇದೆ. 10 ರನ್ಸ್ ವಿತೌಟ್ ಲಾಸ್. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ 2ನೇ ಓವರ್ ಮುಕ್ತಾಯಕ್ಕಾಗಿ. ಕೊನೆಯ ಬಾರಿ ಬಹಳ ಸುತ್ತಮರತಿಯ ಹೊಡೆತ ಚೆಂಡು ಸೀಮಾರಕ್ಕೆ ಅವರ ಭಾಗವನ್ನು ಆಕ್ರಮಿಸ್ತಾ ಇದೆ. ಬಿಗ್ ಸಿಕ್ಸರ್ ಆರೋಟದ ಸೇರ್ಪಡ. 2ನೇ ಓವರ್ನ ಅಂತಿಮ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆರೋಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 16 ವಿತೌಟ್ ಲಾಸ್. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 24 ಚೆಂಡುಗಳು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದೇ ರೀತಿ ಒಂದು ಕ್ರೀಡಾ ಟೂರ್ನಿಗೆ ಸಹಕಾರವನ್ನು ಸೂಚಿಸ್ತಾ ಇರ್ತಕ್ಕಂಥ ದೇವಲಾಪುರ ಕ್ಷೇತ್ರದ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಸಾರ್ವಜನಿಕರಿಗೆ ಡ್ರೀಮ್ ಡಿಫೆಂಡರ್ಸ್ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಇನ್ನೂ ಕೂಡ ಬಹುಶಃ ಇಲ್ಲಿ 4 ಪಂದ್ಯಾಟಗಳು ದಿನದ ಅಂತ್ಯದಲ್ಲಿ ಬಾಕಿ ಉಳ್ಕೊಳ್ಳಿಕ್ಕಿದೆ. ತಂಡದ ಒಟ್ಟು ಮೊತ್ತ 16. 2 ಓವರ್ ಮುಕ್ತಾಯದ ಬಳಿಕವಾಗಿ ಮತ ಮೊಹಮ್ಮದ್ ಸುಹೇಲ್ ಲೆಫ್ಟಿ ಬೌಲರ್ ಅದ್ಯಾವ ರೀತಿಯಲ್ಲಿ 3ನೇ ಓವರ್ನಲ್ಲಿ ಎಸ್ಕಾರಿಕೆನ ತೋರ್ಪಡಿಸ್ತಾರೆ ನೋಡ್ಬೇಕಷ್ಟ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ಮರತೆ ಹೊಡೆತ ಲಾಂಗ್ ಆಫ್ ಹಾಗೂ ಲಾಂಗ ನಡುವೆ ಒಂಟಿ ಓಟಗಳಿಗಷ್ಟು ಅವಕಾಶವನ್ನು ಲೆಫ್ಟಿ ಬೌಲರ್ ಮೊಹಮ್ಮದ್ ಸುಹೇಲ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 17ಕ್ಕೆ ತಲುಪ್ತಾ ಇದೆ. ಕ್ರೀಡಾ ಪ್ರೇಕ್ಷಕರ ತಾವು ನೇರ ಪ್ರಸಾರವನ್ನು ಯೂಟ್ಯೂಬ್ ಮುಖ್ಯವಾಗಿ CR7 ಅಫಿಷಿಯಲ್ ಮುಖ್ಯವಾಗಿ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಮತ್ತೆ ಸುಹೇಲ್ ಬಹಳಷ್ಟು ಮರತೆ ಹೊಡೆತ ಲಾಂಗ್ ಆಫ್ ಹಾಗೂ ಲಾಂಗ ನಡುವೆ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡ. 3ನೇ ಓವರ್ನ ಚಾಲ್ತಿಯಲ್ಲಿ 21 ಓಟವನ್ನು ದಾಖಲಿಸ್ತಾ ಇದೆ DR ಸ್ಪೋರ್ಟ್ಸ್ ಕ್ಲಬ್. ಮತ್ತೆ ಸುಹೇಲ್ 3ನೇ ಬಾರಿ ಸುಂದರತೆ ಚೆಂಡು ಕಟ್ ಮಾಡುವ ಪ್ರಯತ್ನ. ಬಹುಶಃ ಇಲ್ಲಿ ವೈಡ್ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. 1+1 2 ಓಟದ ಹೆಚ್ಚುವರಿ ಸೇರ್ಪಡ. ತಂಡದ ಒಟ್ಟು ಮೊತ್ತ ಈಗ 23ಕ್ಕೆ ತಲುಪ್ತಾ ಇದೆ. ಮತ್ತೆ ಸುಹೇಲ್ ಎಸೆದ 3ನೇ ಚೆಂಡು ಶಾರ್ಟ್ ಎಕ್ಸ್ಟ್ರಾ ಕವರ್ ನಡುವೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆ ಡ್ರೀಮ್ ಡಿಫೆಂಡರ್ಸ್ ಹೊಸ ಇತಿಹಾಸವನ್ನು ನಿರ್ಮಿಸ್ತಾ ಇದೆ ಹೊಸಕೋಟೆ ತಾಲೂಕಿನಲ್ಲಿ. ಮತ್ತೊಮ್ಮೆ ಸುಹೇಲ್ 4ನೇ ಬಾರಿ. ತಾವೇನು ಈ ಮೈದಾನದಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ, ಅತ್ಯುತ್ತಮವಾದಂಥ ಒಂದು ಧ್ವನಿವರ್ಧಕದ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆನ ಮಾಡ್ತಾ ಇರ್ತಕ್ಕಂಥ ಅಂಜನ್ ಮಾಲೀಕದೊಂದು ಸಂಸ್ಥೆ, ಸಾಕಷ್ಟು ಹೆಸರನ್ನು ಕೂಡ ಮಾಡಿರ್ತಕ್ಕಂಥ ಸಂಸ್ಥೆಯಲ್ಲಿ ಒಂದು. ಮತ್ತೆ ಸುಹೇಲ್ 5ನೇ ಬಾರಿ. ಒಟ್ಟಾರೆ ಸಾಕಷ್ಟು ಲಕ್ಷಾಂತರ ಹಣವನ್ನು ವ್ಯಯಿಸ್ತಾ ಇದೆ ಭರತ್ ಮಾಲೀಕತ್ವದ ಡ್ರೀಮ್ ಡಿಫೆಂಡರ್ ಸಂಸ್ಥೆ. 1 ವರ್ಷವನ್ನು ಪೂರೈಸಿಕೊಂಡಿದೆ. ಆ ಒಂದು ಸಂಭ್ರಮಾಚರಣೆಯ ಅಂಗವಾಗಿ ಈ ಒಂದು ರಾಜ್ಯ ಮಟ್ಟದ ಹಗಲು ರಾತ್ರಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ಕೊನೆಯ ಬಾರಿ
ತಂಡದ ಒಟ್ಟು ಮೊತ್ತ 25. ಮತ್ತೆ ಸುಹೇಲ್ ಅಂತಿಮ ಚೆಂಡಿಗಾಗಿ. ಶಶಿ ಗ್ಯಾಸ್ ಅಂತ ಅಂತಿಮ ಚೆಂಡು ಡಾಟ್ ಬಾಲ್ನ ಸೇರ್ಪಡ. 3 ಓವರ್ ಮುಕ್ತಾಯದ ಬಳಿಕ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಟ್ಟು ಮೊತ್ತ 25. ಬಹುಶಃ ಈ ಮೊದಲು ಹೇಳಿದ ಹಾಗೆ 6 ಓವರ್ನಲ್ಲಿ 70-75 ಓಟ ದಾಖಲಿಸಿದ್ರು ಕೂಡ ಚೇಸ್ ಮಾಡಬಲ್ಲಂತ ಕ್ರೀಡಾಂಗಣ. ಪ್ರಸ್ತುತ ಈಗ 3 ಓವರ್ ಮುಕ್ತಾಯದ ಬಳಿಕ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ 25 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಅಂತಿಮ 18 ಚೆಂಡುಗಳು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ನಾಳೆ ದಿನ ಕರ್ನಾಟಕ ರಾಜ್ಯದ ಹೆಸರಾಂತ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮತ್ತೆ ಕಿರಣ್ 4ನೇ ಓವರ್ಗಾಗಿ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಭಾಷದ ಮರ್ತ್ಯ ಹೊಡೆತ. ಅತ್ಯುತ್ತಮವಾದಂತಹ ಬ್ಯಾಕಪ್ ಅನ್ನು ಮಾಡಿದ್ರು ಅಲ್ಲಿ ಕ್ಷೇತ್ರ ರಕ್ಷಕ. ನಿಸ್ಸಂಶಯವಾಗಿ ಬೌಂಡ್ರಿ ಆಗುವ ಸಾಧ್ಯತೆ ಇದ್ರು ಕೂಡ ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. ಕೇವಲ 20 ಓಟಗಳಿಗಷ್ಟು ಅವಕಾಶವನ್ನು ಕಿರಣ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತೆ ಕಿರಣ್ 2ನೇ ಬಾರಿ ಎಸೆದಂತ ಚೆಂಡು ಮಿಡ್ ವಿಕೆಟ್ ನಡುವೆ 20 ಓಟಗಳಿಗಷ್ಟು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ಪಂದ್ಯಾಕೂಟ ಮತ್ತೊಂದು ಬಲಾಢ್ಯ ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಈಗಾಗಲೇ ಆರಂಭಿಕ ಪಂದ್ಯಾಟವನ್ನು ಜಯಿಸಿರ್ತಕ್ಕಂಥ ಬಾಲಾ ಮಾಲೀಕತ್ವದ ಬಾಲಾ 11 ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬೀಸುವ ಹಂತದಲ್ಲಿ ಔಟರ್ ಎಡ್ಜ್ ಆಗ್ತಾ ಇದೆ. ಸುಲಭ ಸಾಧ್ಯತೆ ಒಂದು ಕಾಟನ್ ಬೋಲ್ಡ್ ಅನ್ನ ಕಿರಣ್ ಪಡ್ಕೊಂಡ್ರು. ಆರಂಭಿಕ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ತಂಡದ ಒಟ್ಟು ಮೊತ್ತ 27, 1 ವಿಕೆಟ್ ನಷ್ಟಕ್ಕೆ. ನಾಲ್ಕನೇ ಬಾರಿ ಬೀಸುವ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. ಲೋವರ್ ಫುಲ್ಟಾ ಚೆಂಡು ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. 6 ಓಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 33. ಅಂತಿಮ 1 ಎಸೆದ ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ತಂಡದ ಒಟ್ಟು ಮೊತ್ತ 33. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗಲ್ಲಿ ಭರತ್ ರವರಿಗೆ ಅದೃಷ್ಟ ಸಾಥ್ ನೀಡಿತು. 2 ಪಂದ್ಯಾಟವನ್ನು ನಂಬಲ ಸಾಧ್ಯ ರೀತಿಯಲ್ಲಿ ಜಯವನ್ನು ಗಳಿಸಿಕೊಂಡಿತ್ತು. ಒಂದು ಹಂತದಲ್ಲಿ 3 ಚೆಂಡಿನಲ್ಲಿ 12 ಓಟ ಬೇಕಾಗಿರುವಂತಹ ಸಂದರ್ಭದಲ್ಲಿ ಇರ್ಫಾನ್ ಮುದೋಲ್ ರವರ ಒಂದು ಸಿಕ್ಸರ್, ಆ ಬಳಿಕ ಡಾಟ್ ಬಾಲ್. ಅಂತಿಮ ಚೆಂಡಿನಲ್ಲಿ 5 ಓಟ, ಆ ಬಳಿಕ ಮತ್ತೊಂದು ಭರ್ಜರಿ ಸಿಕ್ಸರ್ನೊಂದಿಗೆ ಅದೃಷ್ಟ ಭರತ್ ರವರಿಗೆ ಕುಲಾಯಿಸಿತ್ತು. ಆ ಬಳಿಕ ಮತ್ತೊಂದು ಪಂದ್ಯಾಟ ಡ್ರೀಮ್ ಡಿಫೆಂಡರ್ಸ್ ಬೌಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ 6 ಚೆಂಡಿನಲ್ಲಿ 4 ಓಟ ಬೇಕಾಗಿರುವಂತಹ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಬೌಲಿಂಗ್ ಪ್ರದರ್ಶನವನ್ನು ಮಾಡು ಮುಖ್ಯವಾಗಿ ಡ್ರೀಮ್ ಡಿಫೆಂಡರ್ಸ್ ಪಂದ್ಯಾಟವನ್ನ ಜಯಿಸಿಕೊಂಡಿದ್ದಲ್ಲದ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿಕೊಂಡಿತ್ತು. ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಡಾಟ್ ಬಾಲ್ನ ಸೇರ್ಪಡ. 4 ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 34, 1 ವಿಕೆಟ್ ನಷ್ಟಕ್ಕೆ. ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅಂತಿಮ 12 ಚೆಂಡುಗಳು ಬಾಕಿ ಉಳಿತಾ ಇದೆ. ಎಸ್ ಕಾರ್ಕಿಯಲ್ಲಿ ಗಜ
ಸ್ಟ್ರೈಕರ್ ಅಲ್ಲಿ ಶಶಿ. ಶಶಿಗೆ ಎಸೆದ ಚೆಂಡು ಡಾಟ್ ಬಾಲ್ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 34. ಎರಡನೇ ಬಾರಿ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳೋ ಹಂತದಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾರೆ. ಬಹಳ ಸುಧಾಮರ್ತಿಯ ಒಂದು ಗುತ್ತಿಯನ್ನ ಸ್ಕ್ವೇರ್ ಲೆಗ್ ಹಾಗೂ ಸ್ಕ್ವೇರ್ ಲೆಗ್ ನಡುವೆ ದಾಖಲಿಸ್ತಾ ಇದ್ದಾರೆ. ಎರಡನೇ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. 34ಕ್ಕೆ 2 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ನ್ಯೂ ಬ್ಯಾಟರ್ ಮಂಜುನಾಥ ಡಿಆರ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಗಜ ಎಸೆದ ಮೂರನೇ ಚೆಂಡು ಲೆಗ್ ಬ್ರೇಕ್ ಡೆಲಿವರಿ, ಗತಿ ಪರಿವರ್ತನೆ ಚೆಂಡು. ಸಾಕಷ್ಟು ಚೆಂಡಿಗೆ ತಿರುವಿಕೆನ ನೀಡುತ್ತಾ ಇದ್ದಾರೆ ಗಜ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. 4ನೇ ಬಾರಿ. ಓ ಮೈ ಗುಡ್ನೆಸ್, ಬಹಳ ಸುತ್ತಮರಿತ ಎಸೆದ ಕ್ಲೀನ್ ಬಾಡಿ ಬಾರಿ. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಮಂಜುನಾಥ. ಬ್ಯಾಕ್ ಟು ದ ಪೆವಿಲಿಯನ್. ಗಜಾಗೆ ಈಗಾಗಲೇ 2ನೇ ಯಶಸ್ಸು ಲಭಿಸ್ತಾ ಇದೆ SRC ಕ್ರಿಕೆಟರ್ಸ್ ತಂಡದ ಪರವಾಗಿ. 3 ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ತಂಡದ ಒಟ್ಟು ಮೊತ್ತ 34ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. 34 ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್. ಪಂದ್ಯಾಟವನ್ನು ದಯವಿಟ್ಟು ಮುಂದುವರಿಸಿ, ವಿಳಂಬ ಆಗ್ತಾ ಇದೆ. ಥ್ಯಾಂಕ್ ಯು. ಮತ್ತು ಕಾರಿಕೆಯಲ್ಲಿ ಗಜ ಹೊಸ ದಾಂಡಿಗ ಮಾಶನ ಎಂಟ್ರಿ ಆಗಿದೆ. ಸ್ಟ್ರೈಕನ್ನು ಮಾಶ ಪಡ್ಕೊಳ್ತಾ ಇದ್ದಾರೆ. ಕೊನೆಯ ಬಾರಿ ಗಜ ಎಸೆದ ಅಂತಿಮ ಚೆಂಡು ಬಹಳ ಸುಧಾಮರ್ತಿ ಎಸೆತ ಡಾಟ್ ಬಾಲ್ನ ಸೇರ್ಪಡ. 5 ಓವರ್ ಮುಕ್ತಾದ ಬಳಿಕ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಟ್ಟು ಮೊತ್ತ ಕೇವಲ 34 ಓಟಗಳು, 3 ವಿಕೆಟ್ ನಷ್ಟಕ್ಕೆ. ತಂಡದ ಒಟ್ಟು ಮೊತ್ತ 34. ಮತ್ತೆ ಸ್ಕಾರ್ಕಿಯಲ್ಲಿ ಕಿರಣ್, ರಾಹುಲ್ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ಮರೆತ ಕ್ಯಾಚ್ ಅನ್ನ ಲಾಂಗನ್ ನಡುವೆ ಪಡ್ಕೊಂಡ್ರು. 4ನೇ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡದ 4ನೇ ಕೊಂಡಿ ಕಳಚಿ ಬೀಳ್ತಾ ಇದೆ. 34ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಡಿಆರ್ ಸ್ಪೋರ್ಟ್ಸ್ ಕ್ಲಬ್. ನಾಳೆ ದಿನ ಅಂತಿಮ ದಿನದಂದು ಅದ್ಯಾವ 2 ಅದೃಷ್ಟಶಾಲಿ ತಂಡಗಳು ಫೈನಲ್ಗೆ ಎಂಟ್ರಿಯನ್ನು ಪಡೆಯಲಿಕ್ಕಿದ್ದಾರೆ ನೋಡ್ಬೇಕಷ್ಟೇ. ಒಟ್ಟಾರೆ ಅಂಜನ್ ಮಾಲೀಕದ ಒಂದು ಸಂಸ್ಥೆ, ಬಹಳಷ್ಟು ಉತ್ತಮ ರೀತಿಯ ಒಂದು ಧ್ವನಿವರ್ಧಕದ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ಶಾಮಿನ ವ್ಯವಸ್ಥೆ, ಅದೇ ರೀತಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಡ್ರೀಮ್ ಡಿಫೆಂಡರ್ಸ್ ಪರವಾಗಿ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಎರಡನೇ ಬಾರಿ ಎಸೆದ ಚೆಂಡು
ಹೊಸ ದಾಂಡಿಗ ಶಿವಪ್ರಸಾದ್ನ ಎಂಟ್ರಿ ಆಗಿದೆ. 3ನೇ ಬಾರಿ. डॉट बॉलना शेर पड़ा है. ಮತ್ತೆ 4ನೇ ಬಾರಿ ಎಸೆದ ಚೆಂಡು ಬೀಸುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. ಅಂತಿಮ 2 ಚೆಂಡು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. 5ನೇ ಬಾರಿ. ಸುಂದರದ ಚೆಂಡು ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಜಾಣ್ಮೆ, ನೈಪುಣ್ಯತೆ, ಚಾಕಚಕ್ಯದ ಎಸ್ಕಾರಿಕೆನ ಇಲ್ಲಿ SRC ಕ್ರಿಕೆಟರ್ಸ್ನ ಬೌಲರ್ಗಳು ತೋರ್ಪಡಿಸಿದ್ರು. 34 ಓಟವನ್ನು ಮಾತ್ರ ಇಲ್ಲಿ DR ಸ್ಪೋರ್ಟ್ಸ್ ದಾಖಲಿಸ್ತಾ ಇದೆ. 6 ಓವರ್ ಮುಕ್ತಾಯದ ಬಳಿಕ ನಿಸ್ಸಂಶಯವಾಗಿ ಪ್ರತಿಯೊಂದು ಚೆಂಡಿನಲ್ಲಿ 1 ಓಟವನ್ನು ದಾಖಲಿಸಿದ್ರು ಕೂಡ ಸುಲಭ ಸಾಧ್ಯತೆ ರೀತಿಯಲ್ಲಿ SRC ಪಂದ್ಯಾಟವನ್ನು ಜಯವನ್ನು ದಾಖಲಿಸಲಿಕ್ಕಿದ್ದಾರೆ. ನಿಸ್ಸಂಶಯವಾಗಿ ಬೌಲರ್ಗಳಿಗೆ ಈ ಒಂದು ಕ್ರೀಡಾಂಗಣ ಸವಾಲಿನ ಪ್ರಶ್ನವೇ ಸರಿ. ಕಾರಣ ಚಿಕ್ಕ ಚೊಕ್ಕದಂಥ ಕ್ರೀಡಾಂಗಣ. ದಾಂಡಿಗರಿಗೆ ಬಹಳಷ್ಟು ಸುಲಭ ರೀತಿಯಲ್ಲಿ ಬೌಲರ್ಗಳ ವಿರುದ್ಧವಾಗಿ ದಂಡಿಸಬಲ್ಲಂಥ ಒಂದು ಅವಕಾಶ ಇರುತ್ತೆ. ಸದ್ಯ ಇಲ್ಲಿ DR ಸ್ಪೋರ್ಟ್ಸ್ ಕ್ಲಬ್ನ ಬೌಲರ್ಗಳು ಅದ್ಯಾವ ರೀತಿ SRC ಬ್ಯಾಟ್ಸ್ಮನ್ಗಳನ್ನು ನಿಯಂತ್ರಿಸ್ತಾರೆ ನೋಡಬೇಕಷ್ಟೇ. ಒಟ್ಟಾರೆ ಕ್ರಿಕೆಟ್ ಅದೃಷ್ಟದ ಆಟ. ಪ್ರಶ್ನೆ ಆಗ್ಲಿಕ್ಕಿದೆ ಈ ಒಂದು ಟಾರ್ಗೆಟ್ ಸಂಖ್ಯೆ ನಿಯಂತ್ರಿಸುವ ಸಲುವಾಗಿ. 35ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡುವ ಹಂತದಲ್ಲಿ SRC ಕ್ರಿಕೆಟರ್ಸ್ ಆರಂಭಿಕ ಸರದಿ ಆಟಗಾರರು ಎಂಟ್ರಿಯನ್ನು ಪಡಿತಾ ಇದ್ದಾರೆ.
ಆರಂಭಿಕ ಚೆಂಡು ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಫ್ರೀ ಹಿಟ್ನ ಅವಕಾಶ ಲಭಿಸ್ತಾ ಇದೆ. ಆರಂಭಿಕ ಸರದಿ ಆಟಗಾರರಾಗಿ ಒಂದೆಡೆ ಸ್ಟ್ರೈಕರ್ ಅಲ್ಲಿ ಅಭಿ, ಆದ್ರೆ ನಾನ್ ಸ್ಟ್ರೈಕರ್ ಅಲ್ಲಿ ಗಜ, ಎಸ್ ಕಾರ್ಕಿಯಲ್ಲಿ ನವೀದ್ ಅಸ್ಲಾಂ. ನವೀದ್ ಎಸ್ ಅಂತ ಆರಂಭಿಕ ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದಿತ್ತು. ಪಾಯಿಂಟ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 2ಕ್ಕೆ ತಲುಪ್ತಾ ಇದೆ. ಮತ್ತೆ ನವೀದ್ ಆಲಂ 2ನೇ ಬಾರಿ. ಗಜ ಸ್ಟ್ರೈಕರ್ ಅಲ್ಲಿ ಬಹಳ ಸುಮರ್ತಿಯ ಹೊಡೆತ. ಮಿಡಾಫ್ ಹಾಗೂ ಮಿಡಾನ್ ನಡುವೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪವರ್ ಪ್ಲೇ ಜಾರಿಯಲ್ಲಿದ್ರು ಕೂಡ ನವೀದ್ ಆಲಂ ಯಾವುದೇ ಒಂದು ಭಾರಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಜಾಣ್ಮೆಯ, ನೈಪುಣ್ಯತೆ, ಚಾಕಚಕ್ಯತೆ, ಎಸ್ಕಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ರಿವರ್ಸ್ ಸ್ವೀಪ್ ಅನ್ನು ದಾಖಲಿಸಿದ್ರು. ಬಹಳಷ್ಟು ಸುಮರ್ತಿಯ ಹೊಡೆತ. ಚೆಂಡು ಸೀಮಾ ರೇಖೆ ಅಂಚಿನತ್ತ ತಲುಪ್ತಾ ಇದೆ. 2ನೇ ಓಟದ ಪೂರೈಕೆ. ಬಹುಶಃ ಇಲ್ಲಿ ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಫ್ರೀ ಹಿಟ್ನ ಅವಕಾಶ ಕೂಡ ಲಭಿಸ್ತಾ ಇದೆ. 1+2 3 ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 6. ಮತ್ತೆ ನವೀದ್ ಆಲಂ 3ನೇ ಬಾರಿ. ಬಳಸಿದ ಮರತೆ ಎಸೆತ ಕೇವಲ ಡಾಟ್ ಬಾಲ್ನ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 4ನೇ ಬಾರಿ. ಮತ್ತೆ ನವೀದ್ ಆಲಂ. ಲೋವರ್ ಫುಲ್ ಟಾಸ್ ಚೆಂಡು ಬಳಸಿದ ಮರತೆ ಹೊಡೆತ ಮಿಡ್ ವಿಕೆಟ್ ನಡುವೆ ಕ್ರಮಿಸ್ತಾ ಇದೆ. ಒಂಟಿ ಓಟಗಳಿಗಷ್ಟೇ ಅವಕಾಶವನ್ನು ನವೀದ್ ಆಲಂ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ ಈಗ 7ಕ್ಕೆ ತಲುಪ್ತಾ ಇದೆ. 7 ರನ್ಸ್ ವಿತೌಟ್ ಲಾಸ್. ಸರ್ ಅಲ್ಲಿ ದಯವಿಟ್ಟು ಗಜ ಮತ್ತೆ ಅಭಿ ಒಂದೇ ಬ್ಯಾಟಲ್ಲಿ ಆಡಿ ಸರ್. ಪದೇ ಪದೇ ಪ್ರತಿಯೊಂದು ಓಟದ ಬಳಿಕ ಚೇಂಜ್ ಮಾಡಿಬಿಡಿ. ಥ್ಯಾಂಕ್ ಯು. ಸಮಯದ ಅಭಾವ ಇದೆ. ಮತ್ತೆ ನವೀದ್ ಆಲಂ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ಮರ್ತಿಯ ಹೊಡೆತ. ಡೀಪ್ ಥರ್ಡ್ ಮ್ಯಾನ್ ನಡುವೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 8. ಈಗಾಗಲೇ ನಮ್ಮ ಡ್ರೋನ್ ಕ್ಯಾಮ್ರಾ ಸೆರೆ ಹಿಡಿತಾ ಇದೆ ಪಂದ್ಯಾಟದ ಒಂದು ಚಿತ್ರೀಕರಣ ಮಾಡ್ತಾ ಇದೆ. ಬಹಳಷ್ಟು ಮರ್ತಿಯ ಹೊಡೆತ. ವೈಡ್ ಲಾಂಗ್ ಆಫ್ ಸೀಮಾ ರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡೆ. ಆರಂಭಿಕ ಓವರ್ನ ಅಂತಿಮ ಚೆಂಡಿನಲ್ಲಿ ಬಿರುಸಿನ ಬೌಂಡ್ರಿಯನ್ನು ಅಭಿ ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ ಈಗ 12ಕ್ಕೆ ತಲುಪ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಫಸ್ಟ್ ಓವರ್ ಸ್ಕೋರ್ ಮೂವ್ಸ್ ಆನ್ ಟು 12 ರನ್ಸ್ ವಿತೌಟ್ ಲಾಸ್. ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ 30 ಎಸೆತಗಳ ಮುಂದೆ. ಕರ್ನಾಟಕ ರಾಜ್ಯದ ಸಾಕಷ್ಟು ಹೆಸರಾಂತ ಕ್ರಿಕೆಟಿಗರು ಇದ್ರೂ ಕೂಡ KHPL ಅಲ್ಲಿ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದ ತಂಡ ರಾಜ ಸಾಲಿಗ್ರಾಮ ಸಾಗರ್ ಭಂಡಾರಿ. ಈ ರೀತಿಯ ಆಟಗಾರರು ಬೇರೆ ಬೇರೆ ತಂಡಗಳಲ್ಲಿ ಆಡ್ತಾ ಇದ್ರು ಕೂಡ ಎಲ್ಲ ತಂಡಗಳಿಗೂ ಸೋಲಿನ ರುಚಿಯನ್ನು ತೋರಿಸಿ ಡ್ರೀಮ್ ಡಿಫೆಂಡರ್ಸ್ 6,66,666 ನಗದನ್ನು ಪಡೆದಿರ್ತಕ್ಕಂಥ ಏಕಮಾತ್ರ ಸಂಸ್ಥೆ. ಸುಂದರದ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 13. ಎರಡನೇ ಓವರ್ ಚಾಲ್ತಿಯಲ್ಲಿದೆ. ಅಂತಿಮ 5 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಪೂರ್ಣಕವಾಗಿ ಬಿದ್ದಿರತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಹಾಗೂ ಮಿಡ್ ವಿಕೆಟ್ ನಡುವೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಈಗ 14ಕ್ಕೆ ತಲುಪ್ತಾ ಇದೆ. ಮತ್ತೆ ಸಂತು 3ನೇ ಬಾರಿ. ಬಿಗ್ ಎಸ್ ಅಂತ ಚೆಂಡು ಬಹಳಷ್ಟು ಮರ್ತಿ ಎಸೆತ ಶರವೇಗದಲ್ಲಿ ಎಸ್ಕಾರಿಕೆಯನ್ನ
ಸಂತು ತೋರ್ಪಡಿಸ್ತಾ ಇದ್ದಾರೆ. ಡಾಟ್ ಬಾಲ್ನ ಸೇರ್ಪಡೆ. 4ನೇ ಬಾರಿ ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆನ್ ನಡುವ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಆರಂಭಿಕ ವಿಕೆಟ್ SRC ಕ್ರಿಕೆಟರ್ಸ್ ಪರವಾಗಿ ನೆಲಕ್ಕೆ ಉಳುತ್ತಾ ಇದೆ. ಅಭಿ ಬ್ಯಾಕ್ ಟು ದ ಪೆವಿಲಿಯನ್. ಸರಲ್ಲಿ ಬ್ಯಾಟ್ಸ್ಮನ್ ಆದಷ್ಟು ಬೇಗ ತೆರಳಬೇಕು. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ನ್ಯೂ ಬ್ಯಾಟರ್ ಈಗಾಗಲೇ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ನ್ಯೂ ಬ್ಯಾಟರ್ ಶಶಿನ ಎಂಟ್ರಿ ಆಗ್ತಾ ಇದೆ. ಬಹಳ ಸುಮರ್ತೆ ಎಸೆದ ಶರವೇಗದಲ್ಲಿ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಸಂತು. ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ ಮುಕ್ತಾಯದ ಬಳಿಕ SRC ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕ್ಷಮ್ಸೆ, ಲಾಸ್ಟ್ 1 ಬಾಲ್ ರಿಮೈನಿಂಗ್ ನಾವು. ಮತ್ತೆ ಸ್ಲೋವರ್ ಡೆಲಿವರಿ, ನಿಧಾನ ಗತಿಯ ಚೆಂಡು. ಡಾಟ್ ಬಾಲ್ನ ಸೇರ್ಪಡೆ. 2 ಓವರ್ ಮುಕ್ತಾಯದ ಬಳಿಕ SRC ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ 14, 1 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಕಂಪ್ಲೀಷನ್ 2 ಓವರ್ ಸ್ಕೋರ್ ಮೂವ್ಸ್ ಆನ್ ಟು 14, ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 24ಕ್ಕೆ 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 24 ಬಾಲ್ಸ್ 21 ರನ್ಸ್ ರಿಕ್ವೈರ್ಡ್ ನಾವು. ಶಿವಪ್ರಸಾದ್ ಎಸೆದಂತ ಚೆಂಡು ಡೆಡ್ ಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ ತೀರ್ಪುಗಾರರು. ಬಹುಶಃ ಅಲ್ಲಿ ದಾಂಡಿಗ ಸಿದ್ಧತೆಯಲ್ಲಿ ಇರಲಿಲ್ಲ. ಈ ನಿಟ್ಟಿನಲ್ಲಿ ಡೆಡ್ ಬಾಲ್ ಎನ್ನುವ ಸೂಚನೆಯನ್ನು ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಮತ್ತೆ ಶಿವಪ್ರಸಾದ್ ಗಜಾಗೆ ಎಸೆದಂತ ಚೆಂಡು ಬಹಳ ಸುಮರಿದೆ. ಹೊಡೆತ ತನ್ನ ಮೂಲಕವಾಗಿ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಗಜಾಗೆ ಆರಂಭಿಕ ಜೀವದಾನ ಲಭಿಸ್ತಾ ಇದೆ. ಬಹುಶಃ ಕ್ರಿಕೆಟ್ ಅನ್ನುವ ಕ್ರೀಡೆಯಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರೆ ಮ್ಯಾಚ್ ಇಂದ ಕೂಡ ಕೈ ಚೆಲ್ಲಬೇಕಾಗುತ್ತೆ. ಶಶಿಗೆ ಎಸೆದಂತ ಚೆಂಡು ಸ್ವಲ್ಪ ಮಟ್ಟಿಗೆ ಚೆಂಡು ಜಿಗಿತವನ್ನ ಪಡ್ಕೊಂಡಿತ್ತು. ಬೌನ್ಸಿಂಗ್ ಡೆಲಿವರಿ, 1 ಬೌನ್ಸ್ ಎನ್ನುವ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ತಂಡದ ಒಟ್ಟು ಮೊತ್ತ 16. ಶಿವಪ್ರಸಾದ್ ಎಸೆದಂತ ಚೆಂಡು ತನ್ನ ಮೂಲಕವಾಗಿ ಲಾಂಗ ನಡುವ ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೇ ವಿಕೆಟ್ ನೆಲಕ್ಕೆ ಉಳುತ್ತಾ ಇದೆ. ಶಶಿ ಬ್ಯಾಕ್ ಟು ದ ಪೆವಿಲಿಯನ್. ಮತ್ತೋರ್ವ ದಾಂಡಿಗನ ಒಳ ಪ್ರವೇಶ. ಕಿರಣ್ ಎಂಟ್ರಿಯನ್ನು ಪಡೀತಾ ಇದ್ದಾರೆ. ಬಹುಶಃ ಸುಲಭ ಸಾಧ್ಯತೆ ಒಂದು ಗುರಿಯನ್ನು ಬೆನ್ನಟ್ತಾ ಇದೆ SRC. 35ರ ಒಂದು ಸುಲಭದ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡ್ತಾ ಇದೆ. ಈಗಾಗಲೇ 16 ಓಟಗಳ ಮುಂದೆ 2 ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡಿದೆ. ಮತ್ತೆ ಶಿವಪ್ರಸಾದ್ 3ನೇ ಬಾರಿ. ಸ್ಟ್ರೈಕರ್ ಅಲ್ಲಿ ಲೆಫ್ಟಿ ದಾಂಡಿಗ ಕಿರಣ್. ಸುಂದರದ ಚೆಂಡು ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಒಂದೋಟದ ಸೇರ್ಪಡೊಂದಿಗೆ ತಂಡದ ಒಟ್ಟು ಮೊತ್ತ 17ಕ್ಕೆ ತಲುಪ್ತಾ ಇದೆ. 21ಕ್ಕೆ 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 21 ಬಾಲ್ಸ್ 18 ರನ್ಸ್ ರಿಕ್ವೈರ್ಡ್ ನಾವು. 4ನೇ ಬಾರಿ
ಬಹಳ ಸುಧಾರಿತ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು ಮಿಡ್ ವಿಕೆಟ್. ಸೀಮಾ ರಾಕಿ ಅವರ ಭಾಗವನ್ನು ಆಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಗಜ ಈಗಾಗಲೇ ಆರಂಭಿಕ ಜೀವದಾನ ಪಡ್ಕೊಂಡಿದ್ರು. ಸದ್ಯ ಈಗ ಜೀವದಾನದ ಲಾಭವನ್ನ ಪಡ್ಕೊಂಡಿರುವಂತಹ ಗಜ ಬಿರುಸಿನ ಬೌಂಡ್ರಿಯನ್ನ ಮಿಡ್ ವಿಕೆಟ್ ನಡುವೆ ದಾಖಲಿಸ್ತಾ ಇದ್ದಾರೆ. ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ ಈಗ 21ಕ್ಕೆ ತಲುಪ್ತಾ ಇದೆ. 20ಕ್ಕೆ 14 ಓಟಗಳು SRC ತಂಡಕ್ಕೆ ಬರಬೇಕಾಗಿದೆ. ಐದನೇ ಬಾರಿ ಮತ್ತೆ ಬೀಸುವ ಪ್ರಯತ್ನ. ಬಾರಿ ಡಾಟ್ ಬಾಲ್ನ ಸೇರ್ಪಡ. ಅಲ್ಲಿ ನಮ್ಮ ಭರತ್ ಸರ್ ಆದಷ್ಟು ಬೇಗ ಬರಬೇಕು ಕಾಮೆಂಟ್ರಿ ಬಾಕ್ಸ್ ಬಳಿ. ಭರತ್ ಸರ್. ತಂಡದ ಒಟ್ಟು ಮೊತ್ತ 21. ಸುಂದರದ ಹೊಡೆದ ತನ್ಮೂಲಕವಾಗಿ ಮಿಡ್ ವಿಕೆಟ್ ನಡುವ ಸುಲಭದ ಕ್ಯಾಚ್ ಪಡ್ಕೊಂಡ್ರು. ಗಜ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 3 ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 21, 3 ವಿಕೆಟ್ ನಷ್ಟಕ್ಕೆ. ದಿನದ ಮುಂದಿನ ಹೈ ವೋಲ್ಟೇಜ್ ಪಂದ್ಯಾಕೂಟ SRC ವಿರುದ್ಧವಾಗಿ ಬಾಲಾ 11 ಸೆಂಟ್ಸ್ ಅನ್ನು ನಡೆಸಲಿಕ್ಕಿದ್ದಾರೆ. ಟಾಸ್ ಒನ್ ಬೈ SRC ಎಲೆಕ್ಟೆಡ್ ಟು ಬೌಲ್ ಫಾಸ್ಟ್. ಬಾಲಾ 11ಗೆ ಬ್ಯಾಟಿಂಗ್ ಆಗಿ ಆಹ್ವಾನಿಸ್ತಾ ಇದೆ. ಕಿರಣ್ ಸ್ಟ್ರೈಕರ್ ಅಲ್ಲಿ. ಸಂತೋಷ್ ಅಂತ ಚೆಂಡು ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ಒಂದೋಟ, ಎರಡನೇ ಓಟವನ್ನು ದಾಖಲಿಸುವುದರಲ್ಲಿ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 23. ಜಯಕ್ಕಾಗಿ 12 ಓಟಗಳು ಮಾತ್ರ ಬರಬೇಕಾಗಿದೆ. ಬಳಸಿದ ಮರ್ತಿಯ ಹೊಡೆತ, ಶಾರ್ಟ್ ಎಕ್ಸ್ಟ್ರಾ ಕವರ್ ನಡುವ 1 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ ಈಗ 24ಕ್ಕೆ ತಲುಪ್ತಾ ಇದೆ. 16ಕ್ಕೆ 11. ಮೂರನೇ ಬಾರಿ ಪುನೀತ್ ಗೆಸೆಂದ ಚೆಂಡು ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ತಂಡದ ಒಟ್ಟು ಮೊತ್ತ 25, 25. ಮತ್ತೆ ಸಂತು ವಿಶಿಷ್ಟ ಶೈಲಿಯಲ್ಲಿ ಆಡುವ ಹಂತದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. 15ಕ್ಕೆ 10. ಮುಂದಿನ ಪಂದ್ಯಾಕೂಟ ಬಾಲಾ 11 ವಿರುದ್ಧವಾಗಿ SRC ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಟಾಸ್ ಒನ್ ಬೈ SRC ಎಲೆಕ್ಟೆಡ್ ಟು ಬೌಲ್ ಫಾಸ್ಟ್. ಹದಿನಾಲ್ಕಕ್ಕೆ 10 ಮತ್ತೆ ಸಂತು. ಡಾಟ್ ಬಾಲ್ನ ಸೇರ್ಪಡ. ಮತ್ತೆ ಸಂತು. ಕೊನೆಯ ಬಾರಿ ಮತ್ತೆ ಬೇಸುವ ಪ್ರಯತ್ನ. ಬಲವಾದಂತ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಸಾಕಷ್ಟು ಚೆಂಡಿಗೆ ತಿರುವಿಕೆಯನ್ನ ಸಂತು ನೀಡಿದ್ರು. ಲೆಗ್ ಬ್ರೇಕ್ ಡೆಲಿವರಿ, ಗತಿ ಪರಿವರ್ತನೆ ಚೆಂಡು. 4 ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 25, 3 ವಿಕೆಟ್ ನಷ್ಟಕ್ಕೆ. 12ಕ್ಕೆ 10 ಓಟಗಳು ಬರಬೇಕಾಗಿದೆ. 12ಕ್ಕೆ 10.
12 ಎಸೆತ 10 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಳಸಿದ ಮರ್ತಿಯ ಒಂದು ಹೊಡೆತ ಮಿಡ್ ಆಫ್ ನಡುವೆ ಕ್ರಮಿಸ್ತಾ ಇದೆ. ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 26. ಹೌದಾ? ತಂಡದ ಒಟ್ಟು ಮೊತ್ತ 26. ಡಾಟ್ ಬಾಲ್ನ ಸೇರ್ಪಡೆ. ಐದನೇ ಬಾರಿ ಎಸೆತ ಚೆಂಡು ಬಳಸ್ತು ಮರ್ತಿಯ ಒಂದು ಎಸೆತ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. 7-9 7 balls 9 runs required now. ಒಂದು ಹಂತದಲ್ಲಿ 12-10 ಪ್ರಸ್ತುತ 7-9. ಮತ್ತೆ ಶಿವಪ್ರಸಾದ್ ಕೊನೆ ಬಾರಿ ಅಂತಿಮ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. 6-9 ಓಟಗಳು ಬರಬೇಕಾಗಿದೆ. ಬಹುಶಃ ಕಿರಣ್ ಇಲ್ಲಿ ಸ್ಟ್ರೈಕ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಓಟವನ್ನು ದಾಖಲಿಸಿಲ್ಲ. ಸದ್ಯ 6 ಚೆಂಡುಗಳ ಮುಂದೆ 9 ಓಟಗಳು ಬರಬೇಕಾಗಿದೆ. ಕೇವಲ ಶಿವಪ್ರಸಾದ್ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಟ್ಟು ತಾನೊಬ್ಬ ಯಶಸ್ವಿ ಹಾಗೂ ಅನುಭವಿ ಬೌಲರ್ ಎಂಬುದನ್ನು ಹೊಸಕೋಟೆ ತಾಲೂಕಿನ ದೇವಲಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ. 6-9 ಸದ್ಯ ಈಗ ಕೈನಲ್ಲಿದ್ದಂಥ ಪಂದ್ಯಾಟ ಈಗ ಕೈ ಜಾರಿ ಹೋಗುವ ಲಕ್ಷಣಗಳು ಗೋಚರಿಸ್ತದೋ ಇಲ್ವೋ ನೋಡ್ಬೇಕಷ್ಟೇ. SRCಗೆ ಬಹುಶಃ ಪಂದ್ಯಾಟವನ್ನು ಇಲ್ಲಿ ಜಯಿಸಿಕೊಂಡಿದ್ದೇ ಆದಲ್ಲಿ DR ಸ್ಪೋರ್ಟ್ಸ್ ಹೊಸ ಇತಿಹಾಸವನ್ನು ನಿರ್ಮಿಸಲಿಕ್ಕಿದೆ. 35ರ ಒಂದು ಸುಲಭ ಸಾಧ್ಯತೆಯ ಗುರಿಯನ್ನು ಬೆನ್ನಟ್ತಾ ಇರ್ತಕ್ಕಂಥ SRC ಸುಲಭವಾಗಿ ಜಯಿಸಬೇಕಾಗಿರುವಂಥ ಒಂದು ಹಂತದಲ್ಲಿ ಕೈ ಜಾರಿ ಪಂದ್ಯಾಟವನ್ನು ಕೈ ಜಾರಿ ಹೋಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. 6-9 ಅಲ್ಲಿ ಪಂದ್ಯಾಟವನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸ್ಕೊಳ್ಬೇಕು. ಸದ್ಯ ಈಗ ಮಂಜುನಾಥ್ ರವರ ಮೇಲೆ ಸಾಕಷ್ಟು ಭರವಸೆನ ಇಟ್ಟು ಆ ತಂಡದ ಕ್ಯಾಪ್ಟನ್ ಚೆಂಡನ್ನು ರವಾನಿಸಿದ್ದಾರೆ. ಅದ್ಯಾವ ರೀತಿ ತಂಡದ ನಾಯಕನ ಭರವಸೆನ ಇಲ್ಲಿ ಮಂಜುನಾಥ ಉಳಿಸ್ಕೊಳ್ಳಿಕ್ಕಿದ್ದಾರೆ ನೋಡ್ಬೇಕಷ್ಟೇ. 6-9 ಡೇಂಜರಸ್ ದಾಂಡಿಗ ಕಿರಣ್ ಸ್ಟ್ರೈಕರ್ ಅಲ್ಲಿ. ಕಿರಣ್ ಅಂತ ಚೆಂಡು ಗಗನ ಚುಂಬಿಕೆಯ ಸಿಕ್ಸರ್ ಅನ್ನ ಕಿರಣ್ ದಾಖಲಿಸುವ ಮುಖ್ಯವಾಗಿ SRC ಸಾಕಷ್ಟು ಒತ್ತಡವನ್ನು ಎದುರಿಸ್ತಾ ಇತ್ತು. ಒತ್ತಡಕ್ಕೆ ಈಗ ಕೊಂಚ ಮಟ್ಟಿಗೆ ನಿಟ್ಟುಸಿರನ್ನ ಬಿಡುವ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವ ಮುಖ್ಯವಾಗಿ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 3 ಓಟಗಳು ಮಾತ್ರ ಬರಬೇಕಾಗಿದೆ. 2ನೇ ಬಾರಿ ಎಸೆತ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. 4-3 4 balls 3 runs required now. ಡೇಂಜರಸ್ ದಾಂಡಿಗ ಕಿರಣ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಚೆಂಡಿನಲ್ಲ ಬಿರುಸಿನ ಸಿಡಿಲಬ್ಬರದ ಸ್ಫೋಟಕ ಸಿಕ್ಸರ್ ಅನ್ನ ಕಿರಣ್ ದಾಖಲಿಸಿದ್ರು ಕೂಡ ಬಳಿಕ ಮಂಜುನಾಥ್ ಬ್ರೇಕ್ ಥ್ರೂ ಅನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಹೊಸ ದಾಂಡಿಗ ಮೊಹಮ್ಮದ್ ಸುಹೇಲ್ ನ ಎಂಟ್ರಿ ಆಗ್ತಾ ಇದೆ. ಬಹುಶಃ ಅಲ್ಲಿ ಬೌಲಿಂಗ್ ಅಲ್ಲೂ ಮಿಂಚಿದ್ರು, ಸದ್ಯ ಈಗ ಬ್ಯಾಟಿಂಗ್ ಅಲ್ಲಿ ಮಿಂಚ್ತಾರ ಇಲ್ಲ ನೋಡ್ಬೇಕಷ್ಟೇ. 4-3 ಸತತವಾಗಿ ಡಾಟ್ ಬಾಲ್ ಬಂದಿದ್ದೇ ಆದಲ್ಲಿ DR ಸ್ಪೋರ್ಟ್ಸ್ಗೆ ಗೆಲುವಿನ ಅವಕಾಶ ಇರುತ್ತೆ. ಸದ್ಯ ಸುಹೇಲ್ ಪಂದ್ಯಾಟವನ್ನು ಜಯಿಸಿಕೊಡಬಲ್ಲಂತ ಮತ್ತೋರ್ವ ಸಾಮರ್ಥ್ಯವುಳ್ಳ
ಲೆಫ್ಟಿ ದಾಂಡಿಗ ಮಂಜುನಾಥ 3ನೇ ಬಾರಿ. ಸುಹೇಲ್ ಗಸಂದ ಚೆಂಡು ಪೂರ್ಣಾಂಕವಾಗಿ ಬಿದ್ದಿತ್ತು. ಲಾಂಗ್ ಆನ್ ನಡುವ ಒಂಟಿ ಓಟ, 2ನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಸುಹೇಲ್ ಮುಖ್ಯವಾಗಿ ನಕಾರ. ಕೇವಲ 1 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ ಈಗ 33ಕ್ಕೆ ತಲುಪ್ತಾ ಇದೆ. 3-2. ಬಹುಶಃ ಇಲ್ಲಿ ಪಂದ್ಯಾಟ ಟೈ ಆದ್ರೆ ಬೌಲ್ ಔಟ್ ಎನ್ನುವ ಸೂಚನೆಯನ್ನು ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಗಮನಿಸಿಕೊಳ್ಳಿ, 2 ತಂಡದ ಆಟಗಾರರು SRC ಮತ್ತು DR ಸ್ಪೋರ್ಟ್ಸ್. ಪಂದ್ಯಾಟ ಟೈ ಆದ್ರೆ ಬೌಲ್ ಔಟ್. ಬಹಳ ಶುದ್ಧಮರತೆ ಎಸೆದ, ಸ್ವಲ್ಪ ಮಟ್ಟಿಗೆ ಬೌನ್ಸಿಂಗ್ ಡೆಲಿವರಿ ಆಗ್ತಾ ಇದೆ. ಜಿಗಿತಾವನ್ನ ಕಂಡುಕೊಳ್ತಾ ಇದೆ. ಡಾಟ್ ಬಾಲ್ನ ಸೇರ್ಪಡ. 2-2. 2 balls 2 runs ರಿಕ್ವೈರ್ಡ್ ನೌ. ಈ ಒಂದು ಪಂದ್ಯಾಟ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. 5ನೇ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ರನ್ಔಟ್ ಅವಕಾಶ ಆಯಿತು. ನೇರ ಗುರಿ ಸಾಕ್ತಾ ಇದೆ. ಬಲವಾದಂತ ಮನವಿಗೆ ಸ್ಕೋರ್ ಲೆಗ್ ಅಂಪೈರ್ ಮುಖ್ಯವಾಗಿ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. 1-2. 1 ball 2 runs ರಿಕ್ವೈರ್ಡ್ ನೌ. ಅದಕ್ಕೆ ಒಬ್ಬ ಜ್ಯೋತಿಷಿ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತ ಹೇಳಿ ಜ್ಯೋತಿಷ್ಯವನ್ನ ನುಡಿತಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನನ್ನ ಕ್ರಿಕೆಟ್ ಅನ್ನುವ ಕ್ರೀಡೆಯಲ್ಲಿ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ಇಲ್ಲಿ ಆಟಗಾರರ ಸಾಮರ್ಥ್ಯದ ಮೇಲೆ ಪಂದ್ಯಾಟದ ಸಂಪೂರ್ಣ ಫಲಿತಾಂಶ ನಿರ್ಧಾರವಾಗುತ್ತೆ ವಿನ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಯಾವುದೇ ಒಬ್ಬ ಜ್ಯೋತಿಷಿ ಆಗಿರಲಿ, ತಾನು ಹೇಳುವ ಭವಿಷ್ಯದಿಂದ ಪಂದ್ಯಾಟದ ಫಲಿತಾಂಶ ನಿರ್ಧಾರವಾಗಿರಲಿಲ್ಲ. ಪ್ರಸ್ತುತ ಇಲ್ಲಿ ಆಟಗಾರರು ಪಂದ್ಯಾಟವನ್ನ ಸಾಮರ್ಥ್ಯದ ಮೇಲೆ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 1-2. ಪುನೀತ್ ಸ್ಟ್ರೈಕರ್ ಅಲ್ಲಿ ಬೇಸುವ ಪ್ರಯತ್ನ ತನ್ಮೂಲಕವಾಗಿ ನಂಬಲ ಸಾಧ್ಯ ರೀತಿಯಲ್ಲಿ ಹೊಸಕೋಟೆ ತಾಲೂಕಿನ ದೇವಲಾಪುರ ಕ್ರೀಡಾಂಗಣದಲ್ಲಿ DR ಸ್ಪೋರ್ಟ್ಸ್ ಹೊಸ ಇತಿಹಾಸವನ್ನು ನಿರ್ಮಿಸ್ತಾ ಇದೆ. ಕೈನಲ್ಲಿದ್ದಂತ ಪಂದ್ಯಾಟವನ್ನ SRC ಕೈ ಜಾರಿ ಹೋಗ್ತಾ ಇದೆ. ಪಂದ್ಯಾಟವನ್ನ ಸೋಲನ್ನ ಕಂಡುಕೊಳ್ತಾ ಇದೆ. 35ರ ಒಂದು ಸುಲಭದ ಗುರಿಯನ್ನ ಬೆನ್ನಟ್ಟಬೇಕಾಗಿರ್ತಕ್ಕಂಥ ಒಂದು SRCಗೆ ಅಂತಿಮ 12 ಚೆಂಡಿನಲ್ಲಿ 10 ಓಟವನ್ನ ದಾಖಲಿಸುವ ಹಂತದಲ್ಲಿ ಎಡುವಿಕೆಯನ್ನು ಕಂಡುಕೊಳ್ಳೋ ಮುಖ್ಯವಾಗಿ DR ಸ್ಪೋರ್ಟ್ಸ್ ವಿರುದ್ಧವಾಗಿ ಮಂಡಿಯೂರ್ತಾ ಇದೆ SRC. ಆ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ದಿನದ ಮುಂದಿನ ಪಂದ್ಯಾಕೂಟ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಾಟ SRC ವಿರುದ್ಧವಾಗಿ ಬಾಲ 11 ನಡುವೆ ಸಾಗಿ ಬರಲಿಕ್ಕಿದೆ. ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಮತ್ತೋರ್ವರು ಆತ್ಮೀಯರಾಗಿರುವಂಥ ಶ್ರೀನಾಥ್ ಶೆಟ್ಟಿ ಹೆಬ್ರಿರನ್ನ ಬರಮಾಡಿಕೊಳ್ತಾ ಇದ್ದಾನೆ. ಧನ್ಯವಾದಗಳು ಫಾರೂಕ್ ಪಾಷಾ ಅವರಿಗೆ. ಇದೀಗ CR7 ಅಫಿಷಿಯಲ್ ಲೈವ್ ನಲ್ಲಿ ನೈಟ್ ವ್ಯೂನ ಚಿತ್ರಣ ಬಿತ್ತರವಾಗ್ತಾ ಇದೆ. ಈ ಒಂದು ಭಾಗದ ಸುಂದರ ಚಿತ್ರಣ ಲೈವ್ ಕವರೇಜ್ ನಲ್ಲಿ ಬಿತ್ತರವಾಗ್ತಾ ಇದೆ. ಕ್ರೀಡಾಭಿಮಾನಿಗಳಿಗೆ ಕ್ರೀಡಾಂಗಣದ ಮೇಲ್ಭಾಗದಲ್ಲಿ ಡ್ರೋನ್ ಅನ್ನ ಕಳುಹಿಸಿ ಕ್ರೀಡಾಕೂಟದ ಈ ಒಂದು ನಮೀ ಊರಿನ ಸುಂದರ ಚಿತ್ರಣವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಬಿತ್ತರಿಸ್ತಾ ಇರುವಂತ ಸಂಸ್ಥೆ CR7 ಅಫಿಷಿಯಲ್. ಹಲೋ ಈಗಾಗಲೇ
ಕರ್ನಾಟಕ ರಾಜ್ಯದ ಹೆಸರಾಂತ ಸಂಸ್ಥೆ ಆಸಿಫ್ ಮಾಲಿಕದ CR7 ಅಫಿಷಿಯಲ್ಸ್ KHPL ಅಲ್ಲಿ ಬಹಳ ಸುಗಮ ರೀತಿಯಾಗಿ ಚಿತ್ರೀಕರಣವನ್ನು ಮಾಡಿರ್ತಕ್ಕಂಥ ಸಂಸ್ಥೆ ಹೊಸಕೋಟೆ ತಾಲೂಕಿನ ದೇವಲಾಪುರದ ಎಲ್ಲ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇದೆ. ಈ ಒಂದು ದೇವಲಾಪುರದ ಎಲ್ಲ ಒಂದು ಚಿತ್ರೀಕರಣವನ್ನು ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ತಾ ಇರುವಂಥ ಸಂಸ್ಥೆ CR7 ಅಫಿಷಿಯಲ್ಸ್ ಡ್ರೋನ್ ಕ್ಯಾಮ್ರಾ ಮುಖ್ಯವಾಗಿ ಚಿತ್ರೀಕರಣವನ್ನು ಮಾಡ್ತಾ ಇದೆ. ತಾವು ಗಮನಿಸ್ತಾ ಇರ್ಬೋದು, ಲೈವ್ ಸ್ಟ್ರೀಮಿಂಗ್ ನಡೀತಾ ಇದೆ. ತಾವು ಯೂಟ್ಯೂಬ್ ಮುಖ್ಯವಾಗಿ CR7 ಅಫಿಷಿಯಲ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಅಲ್ಲಿ ನಮ್ಮ ಸುಂದರವಾದ ಒಂದು ನೋಟ ಕಾಣಿಸ್ತಾ ಇದೆ. ದೇವಲಾಪುರದ ಸುತ್ತಮುತ್ತಲಿನ ಮನೆಗಳು, ಸಾಕಷ್ಟು ಅಂತಸ್ತು ಕಟ್ಟಡಗಳು ಈ ಒಂದು ಚಿತ್ರೀಕರಣದಲ್ಲಿ ಕಾಣಿಸ್ತಾ ಇದೆ. ಸೊ ನಿಟ್ಟಿನಲ್ಲಿ ನಾನು ಆಸಿಫ್ ಮಾಲಿಕದ CR7 ಅಫಿಷಿಯಲ್ಸ್ಗೆ ತುಂಬ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.